ನಮಸ್ಕಾರ ಸ್ನೇಹಿತರೆ, ನನ್ನ ಈ ದಿನದ ಪ್ರಯಾಣ ತಮಿಳುನಾಡಿನ ನಾಗರ್ಕೋಯಿಲಿಂದ ಕೇರಳ ರಾಜ್ಯದ ರಾಜಧಾನಿ ತ್ರಿವೇಂದ್ರಂ ಕಡೆಗೆ. ತ್ರಿವೇಂದ್ರಂ ನಾಗರ್ಕೋಯಿಲಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಮಧ್ಯಾಹ್ನ 1:30ಗೆ ನಾಗರ್ಕೋಯಿಲನ್ನು ಬಿಟ್ಟು 3:30ಗೆ ಕೇರಳದ ತ್ರಿವೇಂದ್ರಂ ಮೇನ್ ಬಸ್ ಸ್ಟಾಪನ್ನು ತಲುಪಿದ್ವಿ. 2 ಗಂಟೆಗಳ ಕಾಲದ ಪಯಣ. ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಾವು ಹೊರಟಿದ್ದು ದೇವಸ್ಥಾನದ ಕಡೆಗೆ. ಮೊದಲಿಗೆ ಪಲವಂಗಾಡು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಈಸ್ಟ್ ಫೋರ್ಟ್ ಬಸ್ ಸ್ಟಾಪ್ನ ಮುಂಭಾಗದಲ್ಲೇ ಇದೆ. ಈ ಗಣಪತಿ ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಿಂದ 400 ಮೀಟರ್ಸ್ ದೂರದಲ್ಲಿದೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಈ ದೇವಾಲಯದಲ್ಲಿ ನಾವು ಏನೇ ಕೋರಿಕೆಯನ್ನು ಕೇಳಿಕೊಂಡ್ರೂ ಈಡೇರುತ್ತೆ. ಅದರ ನಂತರ ತೆಂಗಿನಕಾಯನ್ನು ಇಲ್ಲಿ ಒಡೆಯಬೇಕು. ಗಣಪತಿಯ ದರ್ಶನವನ್ನು ಪಡೆದು ನಾವು ಹೊರಟಿದ್ದು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಕಡೆಗೆ. ಇದೇ ಈಸ್ಟ್ ಫೋರ್ಟ್ ಬಸ್ ಸ್ಟಾಪ್. ಅದರ ಮುಂಭಾಗದಲ್ಲೇ ಫೋರ್ಟ್ ಇದೆ. ದೂರದಲ್ಲಿ ನೋಡಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಗೋಪುರ ಕಾಣಿಸ್ತಾ ಇದೆ. ಬಸ್ ಸ್ಟಾಪ್ಗೆ ತುಂಬ ಹತ್ತಿರದಲ್ಲೇ ಇದೆ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಮತ್ತು ಇಲ್ಲಿ ಬೇರೆ ಯಾವುದೇ ಲೋಕಲ್ ಪ್ಲೇಸಸ್ಗೆ ಹೋಗಬೇಕು ಅಂದರೂ ಕೂಡ ಇಲ್ಲೇ ಈಸ್ಟ್ ಫೋರ್ಟ್ ಬಸ್ ಸ್ಟಾಪಲ್ಲೇ ಬಸ್ಸಸ್ಸು ಸಿಗುತ್ತೆ. ಪ್ರತಿದಿನವೂ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿಯನ್ನು ನೀಡುತ್ತಾರೆ. ಇಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ. ನವಗ್ರಹ ದೇವಾಲಯ. ಇದು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಕಲ್ಯಾಣಿ ಪದ್ಮತೀರ್ಥಂನ ಪಕ್ಕದಲ್ಲಿದೆ. ಪದ್ಮತೀರ್ಥಮನ್ನು ಅನಂತ ತೀರ್ಥಂ ಅಂತ ಕೂಡ ಕರೀತಾರೆ. ಇದು ಪರಶುರಾಮರಿಂದ ನಿರ್ಮಿತವಾದ ಕೊಳ. ಇಂದಿನ ಕಾಲದಲ್ಲಿ ಭಕ್ತಾದಿಗಳು ಈ ಒಂದು ಪದ್ಮತೀರ್ಥದಲ್ಲಿ ಮಿಂದು ಅನಂತರ ಪದ್ಮನಾಭ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ರಂತೆ. ಆದರೆ ಈಗ ಇಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಒಂದು ನಗರ ತಿರುವನಂತಪುರ. ತಿರುವನಂತಪುರ ಎಂದರೆ ಅನಂತನಪುರ. ಅಂದರೆ ಈ ದೇವಾಲಯದಿಂದಲೇ ಈ ಒಂದು ನಗರಕ್ಕೆ ತಿರುವನಂತಪುರ ಎನ್ನುವ ಹೆಸರು ಬಂದಿದೆ ಅಂತೆ. ಮಹಾವಿಷ್ಣುವಿನ 108 ದಿವ್ಯ ಸ್ಥಾನಗಳಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವೂ ಕೂಡ ಒಂದಾಗಿದೆ. ದೇವಾಲಯದ ನೋಡಿ ಮುಂಭಾಗದಲ್ಲೇ ಸಾಕಷ್ಟು ಹೋಟೆಲ್ಗಳಿವೆ. ಇಲ್ಲಿ ರೂಮನ್ನು ಬುಕ್ ಮಾಡ್ಕೋಬಹುದು. ಆದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ. 2500 ರೂಮ್ಸ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದೂರದಲ್ಲಿ ರೂಮ್ ಮಾಡ್ತೀರ ಅಂದರೂ ಕೂಡ 1500 ಆ ರೀತಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಈ ಒಂದು ದೇವಾಲಯದಲ್ಲಿ ಡ್ರೆಸ್ ಕೋಡ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಜೆಂಟ್ಸ್ಗೆ ಪಂಚೆ ಮತ್ತು ಶಲ್ಯ, ಶರ್ಟ್ ಹಾಕೋ ಹಾಗಿಲ್ಲ. ಲೇಡೀಸ್ಗೆ ಸ್ಯಾರಿ ಕಂಪಲ್ಸರಿ ಅಥವಾ ಲಂಗ ದಾವಣಿ. ಚೂಡಿದಾರ್ ಕೂಡ ಅಲೋಡಿಲ್ಲ. ಚೂಡಿದಾರ್ ಇದ್ದರೂ ನೋಡಿ, ಹೀಗೆ ಚೂಡಿದಾರದ ಮೇಲೆ ಪಂಚೆ ರೀತಿಯಾದರೂ ನಾವು ಸುತ್ತಕೊಂಡು ಒಳಗಡೆ ಹೋಗಬೇಕು, ಇಲ್ಲಾಂದರೆ ಒಳಗಡೆ ಬಿಡಲ್ಲ. ಇಲ್ಲಿ ಪಂಚೆಗಳು ಬಾಡಿಗೆಗೂ ಕೂಡ ಸಿಗುತ್ತೆ. 10 or 20 ರೂಪೀಸೋ ಇರುತ್ತೆ. ಹೊಸ ಪಂಚೆ 60 ರೂಪೀಸಿಗೆ ಸಿಗುತ್ತೆ. ಚಾಯ್ಸ್ ನಿಮ್ಮದು, ಯಾವುದು ಬೇಕಾದರೂ ತೊಗೋಬಹುದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಕ್ಲಾಕ್ ರೂಮ್ ಇದೆ. ಇಲ್ಲಿ ನೀವು ತಂದಿರುವಂತಹ ಮೊಬೈಲ್, ಎಲೆಕ್ಟ್ರಾನಿಕ್ಸ್ ಐಟಮ್ ಏನಾದರೂ ಇದ್ದರೆ ಇಡಬಹುದು. ಯಾಕಂದರೆ ದೇವಸ್ಥಾನದ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ ಬಿಡೋದಿಲ್ಲ. ಕ್ಲಾಕ್ ರೂಮ್ ಆಪೋಸಿಟ್ಟಲ್ಲಿ ಪುತೇನ್ ಮಲ್ಲಿಕಾ ಪ್ಯಾಲೇಸ್ ಇದೆ. ಇದು ಟ್ರಾವಂಕೂರ್ ರಾಜರ ಪ್ಯಾಲೇಸ್ ಆಗಿತ್ತು. ಆದರೆ ಈಗ ಇದು ಮ್ಯೂಸಿಯಂ ಆಗಿ ಬದಲಾಯಿಸಲಾಗಿದೆ. ಈ ಮ್ಯೂಸಿಯಂ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಎಂಟ್ರಿ ಫೀಸು 10 ರೂಪೀಸ್. ಟೈಮಿಂಗ್ಸ್ ಬಂದು ಬೆಳಗ್ಗೆ 9ಇಂದ ಆಫ್ಟರ್ನೂನ್ 12:30ವರೆಗೆ, ಮತ್ತು ಆಫ್ಟರ್ನೂನ್ 2ಗೆ ಓಪನ್ ಆದರೆ ಈವ್ನಿಂಗ್ 4:45ಗೆ ಕ್ಲೋಸ್ ಆಗುತ್ತೆ. ಸ್ವಲ್ಪ ಮುಂದೆ ಬಂದರೆ ಎಡಭಾಗದಲ್ಲಿ ಮತ್ತೊಂದು ನವರಾತ್ರಿ ಟ್ರಸ್ಟ್ ಕೀಪಿಂಗ್ ಸೆಂಟರ್ ಅಂತ ಲಗೇಜ್ ರೂಮ್ ಇದೆ. ಅಲ್ಲಿ ಕ್ಲಾಕ್ ರೂಮ್ ಏನಾದರೂ ರಶ್ ಆಗಿದ್ದರೆ ನೀವು ಲಗೇಜನ್ನು ಇಲ್ಲೂ ಕೂಡ ಇಡಬಹುದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಎಡಭಾಗದಲ್ಲಿ ಹಲವಾರು ಅಂಗಡಿಗಳಿದೆ. ಅದರ ಮುಂಭಾಗದಲ್ಲಿ ಸೇವಾ ಕೌಂಟರ್ ಇದೆ. ನಾವು ದೇವಾಲಯಕ್ಕೆ ಬರೋ ಅಷ್ಟರಲ್ಲೇ 5 ಗಂಟೆ ಆಗಿತ್ತು.
ಅದು ಅಲ್ಲದೆ ನಾವು ಚೂಡಿದಾರದಲ್ಲಿ ಬಂದಿದ್ವಿ, ಸ್ಯಾರಿ ಹಾಕ್ಕೊಂಡಿರಲಿಲ್ಲ, ದೇವಸ್ಥಾನಕ್ಕೆ ಅಲೌಡ್ ಇರಲಿಲ್ಲ. ನಾವು ನಾಳೆ ದೇವರ ದರ್ಶನಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡಿ ನಾಳೆಗೆ ಅರ್ಲಿ ಮಾರ್ನಿಂಗ್ 4:30ಗೆ ಅಭಿಷೇಕವನ್ನು ಬುಕ್ ಮಾಡಿದ್ವಿ. ಅಭಿಷೇಕಕ್ಕೆ 3500, ಒಂದು ಟಿಕೆಟ್ಗೆ 3 ಮೆಂಬರ್ಸ್ನ ಬಿಡ್ತೀವಿ ಅಂತ ಹೇಳಿದ್ರು. ಮತ್ತು ಇಲ್ಲಿ ಪೂಜಾ ಬುಕ್ಕಿಂಗಿಗೆ ಓನ್ಲಿ ಕ್ಯಾಶ್, ನೋ ಆನ್ಲೈನ್ ಟ್ರಾನ್ಸಾಕ್ಷನ್. ಸೇವಾ ಕೌಂಟರ್ ಆಪೋಸಿಟಲ್ಲೇ ನೋಡಿ ಫ್ರೆಶ್ ಅಪ್ ರೂಮ್ಸ್ ಅಂತ ಇದೆ. ಇಲ್ಲಿ 30 ರೂಪೀಸ್ ಕೊಟ್ಟರೆ ನೀವು ಫ್ರೆಶ್ ಅಪ್ ಆಗಬಹುದು. ಮತ್ತು ಇಲ್ಲಿ ದೇವಾಲಯದ ಡಾರ್ಮೆಟ್ರಿ ರೂಮ್ಗಳು ಕೂಡ ಸಿಗುತ್ತೆ. ಒಂದು ದಿನಕ್ಕೆ 200 ರೂಪೀಸ್. ಟೆಂಪಲ್ ಟೈಮಿಂಗ್ಸ್, ದೇವರ ದರ್ಶನದ ಸಮಯ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ 3:30ಗೆ ಪ್ರಾರಂಭವಾದರೆ ಮಧ್ಯಾಹ್ನ 12ಗೆ ಕ್ಲೋಸ್ ಆಗುತ್ತೆ. ಅಗೇನ್ ಈವ್ನಿಂಗ್ 5 o'clockಗೆ ಸ್ಟಾರ್ಟ್ ಆದರೆ ರಾತ್ರಿ 7:20ಗೆ ಕ್ಲೋಸ್ ಆಗುತ್ತೆ. ಪೂಜೆಯನ್ನು ಬುಕ್ ಮಾಡಿದ ನಾವು ಅನಂತರ ಅಂಗಡಿಗೆ ಹೋಗಿ ಕೇರಳ ಸ್ಯಾರಿಗಳನ್ನು ತಗೊಂಡು ಕೋವಲಂ ಬೀಚ್ ಕಡೆ ಹೊರಟ್ವಿ. ದೇವಸ್ಥಾನದ ಮುಂಭಾಗದಲ್ಲಿರುವ ಈಸ್ಟ್ ಫೋರ್ಟ್ ಬಸ್ ಸ್ಟಾಪಿಂದ ನಮಗೆ ಕೋವಲಂಗೆ ಬಸ್ ಸಿಕ್ತು. ದೇವಸ್ಥಾನದಿಂದ ಕೋವಲಂ ಬೀಚ್ 11 ಕಿಲೋಮೀಟರ್ ದೂರದಲ್ಲಿದೆ. ಬೀಚ್ಗೆ ಬರೋ ಅಷ್ಟರಲ್ಲಿ ಕತ್ತಲಾಗಿತ್ತು. ಆದರೂ ಕೂಡ ಬೀಚಿಗೆ ಬಂದಮೇಲೆ ನೀರಿಗೆ ಕಾಲಿಡದೆ ಹೋದರೆ ಸಮಾಧಾನ ಆಗಲ್ಲ ಅಲ್ವಾ. ಆದ್ದರಿಂದ ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಆಟ ಆಡಿಕೊಂಡು ಅಲ್ಲೇ ಸಮುದ್ರದ ದಡದಲ್ಲಿ ಕೂತು ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಸಮಯವನ್ನು ಕಳೆದು ಆ ನಂತರ ನಾವು ರೂಮ್ ಕಡೆ ಹೊರಟ್ವಿ. ನೆಕ್ಸ್ಟ್ ಡೇ 3:30 ಅರ್ಲಿ ಮಾರ್ನಿಂಗಿಗೆ ದರ್ಶನಕ್ಕೆ ಬಂದಿದ್ದೀವಿ. 4:30ಗೆ ಅಭಿಷೇಕ ಕೂಡ ಇದೆ. ಬಹಳ ಹಿಂದೆ ಕಾಸರಗೋಡಿನ ಅನಂತಪುರದಲ್ಲಿ ಮಹಾವಿಷ್ಣು ಭಕ್ತರಾದ ದಿವಾಕರ ಮುನಿ ವಿಲ್ಪಮಂಗಲಂ ವಾಸವಾಗಿದ್ದರು. ಇವರು ದಿನನಿತ್ಯ ನೇಮ ನಿಷ್ಠೆಗಳಿಂದ ಮಹಾವಿಷ್ಣುವಿನ ಸೇವೆಯನ್ನು ಮಾಡುತ್ತಿದ್ದರು. ಇವರ ಒಂದು ಭಕ್ತಿಗೆ ಮೆಚ್ಚಿದಂತಹ ಮಹಾವಿಷ್ಣು ಒಂದು ದಿನ ಮಗುವಿನ ರೂಪದಲ್ಲಿ ಇವರ ಮುಂದೆ ಕಾಣಿಸಿಕೊಳ್ತಾರೆ. ಈ ಮಗುವನ್ನು ಕಂಡಂತಹ ದಿವಾಕರ ಮುನಿ ಸಂತಸದಿಂದ ತನ್ನೊಡನೆ ಇರುವಂತೆ ಕೇಳ್ಕೊಳ್ತಾರೆ. ಅದಕ್ಕೆ ಆ ಮಗು ಹೇಳುತ್ತೆ, ನಾನು ಏನೇ ಚೇಷ್ಟೆ ಮಾಡಿದರೂ ನೀವು ಪ್ರಶ್ನಿಸುವುದಾಗಲಿ ಶಿಕ್ಷಿಸುವುದಾಗಲಿ ಮಾಡಕೂಡದು, ಮಾಡಿದರೆ ತಕ್ಷಣವೇ ನಾನು ಹೊರಟು ಹೋಗುತ್ತೇನೆ ಎಂದು ಷರತ್ತನ್ನು ವಿಧಿಸಿ ಅವರ ಬಳಿಯೇ ಉಳಿದುಕೊಳ್ಳುತ್ತೆ. ಒಂದು ದಿನ ಆ ಮಗುವು ಪೂಜೆಗೆ ಇಟ್ಟಿದ್ದಂತಹ ಹಣ್ಣನ್ನು ತಿನ್ನಲು ಇದನ್ನು ನೋಡಿ ಕೋಪಗೊಂಡಂತಹ ಮುನಿಯು ಆ ಮಗುವಿಗೆ ಒಂದು ಏಟನ್ನು ಹಾಕ್ತಾರೆ. ಇದರಿಂದ ಬೇಸರಗೊಂಡಂತಹ ಮಗು, ನೀವು ನಾನು ಹಾಕಿದ ಷರತ್ತನ್ನು ತಪ್ಪಿದ್ದೀರಿ, ನಾನು ನಿಮ್ಮೊಡನೆ ಇರಲು ಸಾಧ್ಯವಿಲ್ಲ ಎನ್ನುತ್ತಾ ಅಲ್ಲೇ ಸಮೀಪದಲ್ಲಿದ್ದ ಗುಹೆಯೊಂದರೊಳಗೆ ಹೋಗಿ ಮಾಯವಾಗತ್ತೆ. ಇದರಿಂದ ಬೇಸರಗೊಂಡ ಮುನಿಯು ಯೋಚಿಸುತ್ತಾ ಕುಳಿತಿರಲು ಅಶರೀರವಾಣಿಯೊಂದು ಕೇಳುತ್ತದೆ. ಈ ಗುಹಾ ಮಾರ್ಗವಾಗಿ ಅನಂತನ ಕಾಡಿಗೆ ಬಾ, ಅಲ್ಲಿ ನಾನು ನಿನಗೆ ದರ್ಶನವನ್ನು ನೀಡುವೆನು ಎನ್ನುತ್ತದೆ. ಇದನ್ನು ಕೇಳಿದ ಮುನಿವರ್ಯರು ಆ ಗುಹೆಯ ಮಾರ್ಗವಾಗಿ ಅನಂತನ ಕಾಡಿಗೆ ಬರುತ್ತಾರೆ. ಆ ಅನಂತನ ಕಾಡೆ ಇಂದಿನ ಈ ತಿರುವನಂತಪುರ. ಮತ್ತೆ ಇಲ್ಲಿ ಆ ಮಗುವು ಇಲಿಪ್ಪ ಮರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆ ಮಗುವನ್ನು ಕಂಡಂತಹ ಮುನಿವರ್ಯರು, ಈ ಮಗುವು ಬೇರೆ ಯಾರೂ ಅಲ್ಲ, ತಾನು ಆರಾಧಿಸುವ ಮಹಾವಿಷ್ಣು ಎಂದು ಅರಿತು ಆ ಮಗುವನ್ನು ಸ್ತುತಿಸಲು ತಕ್ಷಣವೇ ಆ ಮರವು ಕೆಳಗೆ ಬಿದ್ದು ಸಾವಿರಾರು ಹೆಡೆಯ ಸರ್ಪದ ಮೇಲೆ ಮಲಗಿರುವ ವಿಷ್ಣುವಿನ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಅಸಾಧಾರಣವಾದ ಈ ದೇವರ ಮೂರ್ತಿಯು 8 ಮೈಲುಗಳಷ್ಟು ಉದ್ದವಾಗಿತ್ತು. ಋಷಿಯು ಭಗವಂತನನ್ನು ಒಂದು ಸಣ್ಣ ಪ್ರಮಾಣದ ಗಾತ್ರಕ್ಕೆ ತನ್ನ ಊರುಗೋಲಿನ 3 ಪಟ್ಟು ಉದ್ದಕ್ಕೆ ಮೂರ್ತಿಯನ್ನು ಕುಗ್ಗಿಸುವಂತೆ ವಿನಂತಿಸಿಕೊಂಡನು. ಆಗ ಆ ಒಂದು ಮೂರ್ತಿಯು ಈಗ ಪ್ರಸ್ತುತ ದೇವಾಲಯದಲ್ಲಿರುವ ವಿಗ್ರಹದ ರೂಪಕ್ಕೆ ತಕ್ಷಣವೇ ಕುಗ್ಗಿತು. ಆದರೆ ಆಗಲೂ ಅನೇಕ ಇಲುಪ್ಪ ಮರಗಳು ಋಷಿಯು ಭಗವಂತನನ್ನು ಸಂಪೂರ್ಣವಾಗಿ ಕಾಣದಂತೆ ಅಡ್ಡ ಬಂದವು. ಋಷಿಯು ಭಗವಂತನನ್ನು ತಿರುಮುಖಂ, ತಿರುವುಡಾಲ್ ಮತ್ತು ತ್ರಿಪ್ಪದಂ ಎಂದು 3 ಭಾಗಗಳಲ್ಲಿ ನೋಡಿದರು.
ಋಷಿಯು ಭಗವಂತನ ದರ್ಶನ ಪಡೆದ ಸ್ಥಳ ಕೊಪ್ಪರಪೊಟ್ಟಿ ಮತ್ತು ಕುರ್ವಾಪೊಟ್ಟಿಗೆ ಸೇರಿತ್ತು. ರಾಜ ಮತ್ತು ಕೆಲವು ಬ್ರಾಹ್ಮಣರ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಲಾಯಿತು. ಇಂದಿಗೂ ಕೂಡ ಪದ್ಮನಾಭ ಸ್ವಾಮಿ ದೇವಾಲಯದ ವಾಯವ್ಯ ದಿಕ್ಕಿನಲ್ಲಿ ಅನಂತಕಾಡು ನಾಗರಾಜ ದೇವಸ್ಥಾನವಿದೆ. ಪದ್ಮನಾಭ ದೇವಾಲಯದ ಪಶ್ಚಿಮಕ್ಕೆ ಸ್ವಾಮಿಯಾರ್ನ ಸಮಾಧಿ ಇದ್ದು ಇದರ ಮೇಲೆ ಕೃಷ್ಣ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಂದಿಗೂ ಕೂಡ ಸ್ವಾಮಿಯನ್ನ ಸೃಷ್ಟಿ ಸ್ಥಿತಿ ಲಯದ ಸಂಕೇತವಾದ 3 ದ್ವಾರಗಳಿಂದ ದರ್ಶಿಸಬೇಕು. 17 ಅಡಿ ಉದ್ದವಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹವನ್ನು ನೇಪಾಳದ ಗಂಡಕ್ಕಿ ನದಿಯಿಂದ ಆನೆಗಳ ಮೇಲೆ ಹೊತ್ತು ತರಲಾದ 12,008 ಸಾಲಿಗ್ರಾಮಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಸಾಲಿಗ್ರಾಮವನ್ನು ರಕ್ಷಿಸುವ ಸಲುವಾಗಿಯೇ ಆಯುರ್ವೇದದ ಮಿಶ್ರಣವಾದ ಕಟುಶರ್ಕರ ಯೋಗಂ ಎಂಬ ಲೇಪನವನ್ನು ಮಾಡಲಾಗಿದೆ. ದೇವಾಲಯ ಕ್ರಿಸ್ತಶಕ 6ನೇ ಶತಮಾನದಲ್ಲಿಯೇ ಅಸ್ತಿತ್ವದಲ್ಲಿತ್ತು ಎನ್ನುವುದಕ್ಕೆ ತಮಿಳಿನ ಆಳ್ವಾರ ಸಂತರು ರಚಿಸಿದ ಸಾಹಿತ್ಯಗಳಲ್ಲಿ ಉಲ್ಲೇಖವಿದೆ. ದೇವಾಲಯದ ರಾಜಗೋಪುರ ನೋಡುವುದೇ ಕಣ್ಣಿಗೊಂದು ಹಬ್ಬ. ಇದು 100 ಅಡಿ ಎತ್ತರವಿದೆ. 7 ಹಂತದ ಗೋಪುರವನ್ನು ಪಾಂಡ್ಯನ್ ಶೈಲಿಯಲ್ಲಿ ರಚಿಸಲಾಗಿದೆ. ಕಾಣುತ್ತಿರುವ ಪ್ರಸ್ತುತದ ಗೋಪುರದ ಅಡಿಪಾಯವನ್ನು 1566ರಲ್ಲಿ ಹಾಕಲಾಗಿತ್ತಂತೆ. ದೇವಸ್ಥಾನಕ್ಕೆ ಚೇರರು, ಪಾಂಡ್ಯರು, ಪಲ್ಲವರು, ಚೋಳರು ಅನೇಕ ರಾಜರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. 18ನೇ ಶತಮಾನದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಮಾಡಿ ಗಾತ್ರವನ್ನು ಹೆಚ್ಚಿಸಲಾಯಿತಂತೆ. ಈ ದೇವಾಲಯದಲ್ಲಿ 365 ಕಂಬಗಳಿದ್ದು ಸ್ವಾಮಿಗೆ ಹಾಲು ಪಾಯಸ, ಉನ್ನಿಯಪ್ಪಂ, ಅವಲ್, ಸಕ್ಕರೆ, ತೆಂಗಿನ ಚಿಪ್ಪಿನಲ್ಲಿ ನೈವೇದ್ಯ ಮಾಡುವ ಪರಿಪಾಠವಿದೆ. ತಿರುವಾಂಕೂರಿನ ರಾಜಮನೆತನದವರು ಈ ದೇವಾಲಯದ ಆಡಳಿತವನ್ನು ನಡೆಸುತ್ತಿದ್ದಾರೆ. ತಿರುವಾಂಕೂರು ರಾಜರು ಮಾತ್ರ ಒಂಟಿಕಲ್ ಮಂಟಪದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಹುದು. ಈ ಮಂಟಪದಲ್ಲಿ ನಮಸ್ಕರಿಸುವ ಯಾರೇ ಆದರೂ ಅವರು ಹೊಂದಿರುವ ಎಲ್ಲ ಸಂಪತ್ತನ್ನು ದೇವರಿಗೆ ಅರ್ಪಿಸಿರಬೇಕು. 1750ರಲ್ಲಿ ಅನಿಜಂ ತಿರುನಾಳ್ ಅವರು ತಿರುವಾಂಕೂರು ಸಾಮ್ರಾಜ್ಯವನ್ನು ದೇವಾಲಯದ ಅಧಿದೇವತೆಯಾದ ಪದ್ಮನಾಭ ಸ್ವಾಮಿಗೆ ಒಪ್ಪಿಸಿ ಅಂದಿನಿಂದ ಪದ್ಮನಾಭನ ದಾಸರಾಗಿ ರಾಜ್ಯದ ಆಡಳಿತವನ್ನು ನಡೆಸುವ ಪ್ರತಿಜ್ಞೆಯನ್ನು ಕೈಗೊಂಡರು. ಅಂದಿನಿಂದ ಪ್ರತಿಯೊಬ್ಬ ತಿರುವಾಂಕೂರು ರಾಜನ ಹೆಸರಿನ ಮುಂದೆ ಶ್ರೀ ಪದ್ಮನಾಭದಾಸ ಎಂಬ ಬಿರುದನ್ನು ಸೇರಿಸಲಾಯಿತು. ರಾಜಮನೆತನದ ಮಹಿಳಾ ಸದಸ್ಯರನ್ನ ಶ್ರೀ ಪದ್ಮನಾಭ ಸೇವಕಿಯರು ಎಂದು ಕರೆಯಲಾಗುತ್ತೆ. ಪದ್ಮನಾಭ ಸ್ವಾಮಿಗೆ ರಾಜನ ಕೊಡುಗೆಯನ್ನು ತ್ರಿಪ್ಪಡಿದಾನಂ ಎಂದು ಕರೆಯಲಾಗುತ್ತಿತ್ತು. ಶಿವಲಿಂಗದ ಮೇಲೆ ತನ್ನ ಬಲ ಹಸ್ತವನ್ನು ಚಾಚಿ ಯೋಗ ನಿದ್ರೆಯಲ್ಲಿರುವ ಅನಂತನ ದರ್ಶನ ಪಡೆದು ನಮ್ಮ ಪ್ರಯಾಣ ಹೊರಟಿದ್ದು ಅಟ್ಟಕಲ್ ಭಗವತಿ ದೇವಾಲಯದ ಕಡೆಗೆ.